ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಹಾದರಿಕ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಒಂದು ಅಮೂಲ್ಯವಾದ ಒಂದು ಗಿಡಮೂಲಿಕೆ ಔಷಧಿ ಗಿಡವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ನೋಡಿರ್ತೀವಿ, ನೀವು ನೋಡಿರ್ತೀರಿ, ಎಲ್ಲರೂ ನೋಡಿರ್ತಾರೆ. ಇದು ಬಹಳ ಅಮೂಲ್ಯವಾದದ್ದು. ಈ ಸಸಿ ಬಹಳ ಅಮೂಲ್ಯವಾದದ್ದು. ಇದು ಉಪಯೋಗ ಏನಂತ ನಿಮಗೆ ಸಂಪೂರ್ಣ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ, ರೈತ ಬಂದವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಪಪ್ಪಾಯಿ ಎಲ್ಲರಿಗೂ ಗೊತ್ತೇ ಇದೆ. ಪಪ್ಪಾಯಿ ಅನುಕೂಲ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಪಪ್ಪಾಯಿ ತುಂಬ ಒಳ್ಳೆಯದು. ಜೀರ್ಣಾಂಗ ಕ್ರಿಯೆ ಚೆನ್ನಾಗಿ ಮಾಡುತ್ತೆ, ರಕ್ತ ಶುದ್ಧಿ ಹೆಚ್ಚಾಗುತ್ತೆ, ಮತ್ತು ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ದಿನನಿತ್ಯ ಬೆಳಗ್ಗೆ ನಿತ್ಯ ಸಂಜೆ ಟೈಮು ತಿನ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ವಾತ ಪಿತ್ತ ಭಾಳ ಒಳ್ಳೆಯದು. ಆದರೆ ಇದು ತಿನ್ನೋಕ್ಕಿಂತ ಮುಂಚೆವಾಗಿ ಸ್ನೇಹಿತರೆ, ಈ ಗರ್ಭಿಣಿಯರು ಮಾತ್ರ ತಿನ್ನಬಾರ್ದು. ಈ ಪಪ್ಪಾಯಿ ಅದೊಂದು ಭಾಳ ಅಮೂಲ್ಯವಾದದ್ದು, ಒಂದು ವಿಷಕಾರಿಯಾಗಿರುತ್ತದೆ ಗರ್ಭಿಣಿಯರಿಗೆ ಮಾತ್ರ. ಏಕೆಂದರೆ ಅವರು ಪ್ರೆಗ್ನೆನ್ಸಿ ಅವ್ರು ಮಾತ್ರ ತಿನ್ನಬಾರ್ದು. ಯಾಕಂದರೆ ಗರ್ಭಕೋಶದಲ್ಲಿ, ಚೀಲದಲ್ಲಿ ಮಗು ಅಂದರೆ ಅಬಾರ್ಷನ್ ಆಗೋ ಸಮಯ ಇರುತ್ತೆ. ಹಾಗಾಗಿ ಪಪ್ಪಾಯಿ ಮತ್ತು ಪಪ್ಪಾಯಿ ಹಣ್ಣು ಆಗಲಿ, ಪಪ್ಪಾಯಿ ಕಾಯಿನೂ ತಿನ್ನಬಾರ್ದು. ಇದರಲ್ಲಿ ವಿಶೇಷ ಗಿಡಮೂಲಿಕೆವಾಗಿ ಔಷಧಿ ಮೂಲ ಏನಂದರೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಈ ಗಿಡದ ಹೂವು ಪೀಚನ್ನು ನೋಡ್ತಾ ಇರ್ಬೋದು. ಈ ಹೂವಿನಲ್ಲಿ ಬಹಳ ಅಮೂಲ್ಯವಾದದ್ದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇದು ಪಪ್ಪಾಯಿ ಹಣ್ಣು. ತೀರಾ ಇರೋದು ಕೆಟ್ಟೋದಕ್ಕೆ, ಇದು ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ ಇದು ಸ್ನೇಹಿತರೆ. ಇದರಲ್ಲಿ ಕೊನೆಯ ಚಿಗುರು ಇರುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಇದೇ ಸ್ನೇಹಿತರೆ, ಈ ಚಿಗುರು ಇದೆಲ್ಲ, ಈ ಚಿಗುರು, ಆ ಚಿಗುರು ತೋರಿಸ್ತಾ ಇದ್ದೀನಿ ನೋಡಿ. ಆ ಚಿಗುರು ಬಹಳ ಅಮೂಲ್ಯವಾದು. ನಾವು ದಿನನಿತ್ಯ ಬೆಳಗಿನ ಸಾಯಂಕಾಲವರೆಗೂ ರಾತ್ರಿವರೆಗೂ ಏನಾದರೂ ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಸುಸ್ತಾಗಿರ್ತೀವಿ. ಮತ್ತು ಸುಸ್ತಾಗಿ ನಾವು ಏನಾದರೂ 3 ತಿಂಗಳು 6 ತಿಂಗಳು ಒಂದು ಸಲ ಹಾಸ್ಪಿಟ್ಲಿಗೆ ಹೋದಾಗ ನಮ್ಮ ಬಿಳಿ ಪ್ಲೈಟ್ಸ್ ಅಂದರೆ ಬಿಳಿ ರಕ್ತ ಕಣಗಳು ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಆ ಬಿಳಿ ರಕ್ತ ಕಣಗಳು ಕಮ್ಮಿ ಆದಕ್ಕೆ ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ, ನನ್ನ ರೈತ ಮಿತ್ರರೇ, ಆ ಸೊಪ್ಪನ್ನು ಕುಡಿ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಒಂದೇ ಸಲ ನೋಡಿಸ್ತಾ ಇದ್ದೀನಿ ಸ್ನೇಹಿತರೆ. ಆ ಅದು ಸೊಪ್ಪಿನ ಕುಡಿಯನ್ನು ಕಿತ್ಕೊಂಬಂದ್ಬಿಟ್ಟು, ಅದು ಸುಮಾರು 1 ಇಡೀ ಆಗೋಷ್ಟು ಸೊಪ್ಪು ಕುಡಿ, ಎಳೆ ಕುಡಿನ ಕಿತ್ಕೊಂಬಂದ್ಬಿಟ್ಟು, ಅದನ್ನು ಬೆಳಗಿನ ಜಾವನೆ ಅದನ್ನು ಸ್ವಲ್ಪ ಕಲ್ಲುಪ್ಪು, ಒಂದು ಸ್ವಲ್ಪ ಮೆಣಸು ಇಷ್ಟನ್ನು ಹಾಕ್ಬಿಟ್ಟು ಚೆಂದಾಗಿ ರುಬ್ಬಿಟ್ಟು ರಸ ಮಾಡಿಕೊಂಡು ಹಾಳೊಟ್ಟಿಗೆ ಕುಡಿಯೋದ್ರಿಂದ ಬಿಳಿ ರಕ್ತ ಕಣಗಳು ಹೆಚ್ಚಾಗುತ್ತೆ. ಮತ್ತು ವೈಟ್ ಪ್ಲೇ ಅನ್ನೋದನ್ನು, ಅಂದರೆ ವೈಟ್ ಪ್ಲೇ ಅಂತೀವಲ್ಲ, ಅದು ಕೌಂಟಿಂಗು ಚೆನ್ನಾಗಿ ಜಾಸ್ತಿ ಆಗುತ್ತೆ. ಕೌಂಟಿಂಗ್ ಜಾಸ್ತಿ ಆದರೆ ನಿನಗೆ ಶುಗರು ಕಮ್ಮಿ ಆಗುತ್ತೆ, ಲಿವರು ಚೆನ್ನಾಗಿ ಆಗುತ್ತೆ, ಲಿವರ್ ಫಂಕ್ಷನ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದನ್ನು ಪರಂಗಿ ಎಲೆಯಲ್ಲಿ ಚಿಗುರು ಎಲೆ, ಅಂದರೆ ಚಿಗುರಿನ ಪರಂಗಿನ ಪಪ್ಪಾಯಿ ಎಲೆ ಏನಂತ ಹೇಳ್ತೀವಿ, ಪಪ್ಪಾಯಿಯ ಚಿಗುರು ಎಲೆನ ನಾವು ಕಿತ್ಕೊಂಬಂದು ದಿನನಿತ್ಯ, ಆಗಿಲ್ಲ ಅಂದ್ರೂ ವಾರಕ್ಕೊಂದು ಸಲ ಆದರೂ ಅದನ್ನು ಜ್ಯೂಸ್ ಮಾಡ್ತಾ ಕುಡಿತ್ಕೊಂಬಂದರೆ ಬಿಳಿ ರಕ್ತ ಕಣಗಳು, ಅಂದರೆ ವೈಟ್ ಪ್ಲೇನ್ ಕಂಟೆಂಟು ಜಾಸ್ತಿ ಆಗುತ್ತೆ, ಅಂದರೆ ಬಿಳಿ ವೈಟ್ ಕಂಟೆಂಟು ಜಾಸ್ತಿ ಆಗುತ್ತೆ. ನೀವು ಇದನ್ನು ಮಾಡಿಕೊಂಡ್ರೆ ಸಿಂಪಲ್ ಮನೆ ಮದ್ದು, ಇತ್ಲಿಗೆ ಬರೋಲ್ಲ ಅಂತ ಹೇಳ್ತಾರಲ್ಲ, ಆದರೆ ಮನೆ ಮದ್ದನ್ನು ನಾವು ಮಾಡ್ಕೊಂಡ್ಬಿಟ್ರೆ ಸಾಕು. ಸಂಪೂರ್ಣವಾಗಿ ಇದು ಮನೆ ಕಡೆನೇ ಸಿಗುತ್ತೆ, ಎಲ್ಲ ಕಡೆ ನಾಟಿಯಾಗಿ ಮಾಡ್ಕೊಂಡಿರ್ತಾರೆ. ಮನೆ ಸುತ್ತಮುತ್ತ ಇರುತ್ತೆ ಪಪ್ಪಾಯಿ. ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ನನ್ನ ರೈತ ಬಂದವರು ಸ್ನೇಹಿತರೆ. ನಾವು ಹಾಸ್ಪಿಟ್ಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಾವು ಇದನ್ನು ಟ್ರೀಟ್ಮೆಂಟ್ ತಗೊಳ್ಳೋಬೇಕಾಗಿಲ್ಲ. ಎಲ್ಲ ಬಿಳಿ ರಕ್ತ ಕಣಗಳು ಕೌಂಟಿಂಗ್ ಅಂತ ಬೇರೆ ಹತ್ರ ತೊಗೊಂಡು ಡೊನೇಟ್ ಮಾಡಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಆಪ್ರೇಷನ್ ಮಾಡಿಸ್ಕೊಂಡು ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬೇಡ. ಫ್ರೀಯಾಗಿ ಸಿಗೋದು ನ್ಯಾಚುರಲ್ಲಾಗಿ ಪಪ್ಪಾಯಿಯ ಎಲೆಯ ಜ್ಯೂಸು, ಅಂದರೆ ಬಿಳಿ ರಕ್ತ ಕಣಗಳು ಹೆಚ್ಚಾಗೋದಕ್ಕೆ ಪಪ್ಪಾಯಿ ಎಲೆಯ ಜ್ಯೂಸ್ ಮಾಡಿಕೊಂಡು ವಾರಕ್ಕೆ 2 ಸಲ ನಾವು ಕುಡಿತಾ ಬಂದರೆ ಬಿಳಿ ರಕ್ತ ಕಣಗಳು ಹೆಚ್ಚಾಗ್ತವೆ ಸ್ನೇಹಿತರೆ, ನನ್ನ ಮಿತ್ರರೇ. ಮತ್ತು ನೋಡ್ತಾ ಇದ್ದೀರಲ್ಲ, ಈ ಪಪ್ಪಾಯಿ ಎಷ್ಟು ಅನುಕೂಲವಾಗಿದೆ. ಬಿಳಿ ಸುಳಿ ರಕ್ತದ ಒಂದು ಅಮೂಲ್ಯವಾದ ಪಪ್ಪಾಯಿಯಲ್ಲಿ ಬಿಳಿ ರಕ್ತ ಕಣಗಳು ಹೆಚ್ಚಾಗ್ತವೆ ನನ್ನ ರೈತ ಬಂದವರು ಸ್ನೇಹಿತರೆ. ಮತ್ತು ಇದರಲ್ಲೂ ಅಷ್ಟೇ, ಇದು ಪೈಪು ಅಂತ ಹೇಳ್ತೀವಲ್ಲ, ಇದರಲ್ಲಿ ನಮ್ಮ ಮನೆಯಲ್ಲಿ ಯಾರಿಗಾದರೂ ತುಂಬ ಜಾಸ್ತಿ ಉಳ್ಕಾಲಾಗಿದ್ದರೆ ಈ ಪೈಪಲ್ಲಿ ಕೂಡ, ಅಂದರೆ ಈ ಪರಂಗಿ ಪಪ್ಪಾಯಲ್ಲಿ ಇರುತ್ತಲ್ಲ ಪೈಪು, ಅಂದರೆ ಎಲೆಯ ತುಂಡಿನ ಭಾಗದಲ್ಲಿ ಇದರಲ್ಲಿ ಅಂದರೆ ಉಳ್ಕಲು ಕೂಡ ಬಾಯಲ್ಲಿ ಹಾಕಿ ಉಳ್ಕಲು ತೆಗಿತಾರೆ. ಇದರ ಉಪಯೋಗ, ಇನ್ನೂ ಉಪಯೋಗ ಇದ್ರ ಬಗ್ಗೆ ಜಾಸ್ತಿ ಇದೆ ಸ್ನೇಹಿತರೆ. ಮತ್ತೊಂದು ವೀಡಿಯೋದೆಲ್ಲ ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ನೋಡಿ ಇಷ್ಟಪಡಿ, ಮತ್ತೆ ಒಳ್ಳೆ ವೀಡಿಯೋ ಮಾಡಿ ತರ್ತೀನಿ ಸ್ನೇಹಿತರೆ. ಈ ಪಪ್ಪಾಯಿ ಬಗ್ಗೆ ಇನ್ನೂ ಅನೇಕ ಥರದ ವೀಡಿಯೋಗಳು ನಿಮಗೆ ತೋರಿಸ್ತೀವಿ. ಇದರ ಉಪಯೋಗಗಳನ್ನ ನಮಗೆ ಸಂಪೂರ್ಣವಾಗಿ ತೋರಿಸ್ತೀವಿ. ನಮ್ಮಲ್ಲಿ ಸ್ನೇಹಿತರೆ, ಈ ಪಪ್ಪಾಯಲ್ಲಿ ಇನ್ನೊಂದು ವಿಶೇಷವಾಗಿ ಹಣ್ಣಾಗಿರ್ತದೆ. ಹಣ್ಣಾಗಿರೋದ್ರಲ್ಲಿ ನಾವು ಚಿಪ್ಪೆ ಜೀವಿಬಿಟ್ಟು ಕಾಯಿನ ಬಿಸಾಕ್ತೀವಿ. ಅದರಲ್ಲಿ ಕಾಯಿ ಚಿಪ್ಪೆಯನ್ನು ಬಿಸಾಕ್ತೀವಿ, ಓಕೆ, ಅದು ಒಳ್ಳೆಯದು ಬಿಡಿ. ಚಿಪ್ಪೆ ಬಿಸಾಕ್ಬಿಡ್ಬೇಕು, ತಿನ್ನಬಾರ್ದು. ಹಸು ದನ ಕರುಗೆ ಏನೂ ಹಾಕ್ಬಾರ್ದು. ಅಷ್ಟು ಮತ್ತು ದನ ಕರುಗೆ ಏನಾದರೂ ಅದೇನಾದರೂ ಅಂದರೆ
ಹಸು ಏನಾದರೂ ಈಲಾಗಿದ್ರೆ ಅಂದರೆ 7 ತೊಗೊಂಡು ಸೆಟ್ಟಾಗಿ ಈಲಾಗಿದ್ರೆ ಆ ಪಪ್ಪಾಯಿ ಹಾಕ್ಬಿಟ್ರೆ ಸಾಕು, ಕೊಳ್ತೋಗಿರೋದಾಗ್ಬೋದು, ಕೆಟ್ಟು ಚಿಪ್ಪೇನಾದರೂ ಹಾಕ್ಬಿಟ್ರೆ ಅಬಾಷನ್ ಕೂಡ ಹಸು ದೇಕ್ಲು ಆಗುತ್ತೆ. ಪ್ರಾಣಿಗಳು ಕೂಡ ಅಬಾಷನ್ ಆಗ್ತವೆ. ಮನುಷ್ಯರು ಕೂಡ ಆಗೋದಲ್ಲದೆ ಪ್ರಾಣಿ ಕೂಡ ಆಗ್ತವೆ ಅಬಾಷನು. ಅದನ್ನು ಆಗದಿರ ನೋಡ್ಕೊಳ್ಳಿ ಸ್ನೇಹಿತರೆ, ನನ್ನ ರೈತ ಬಂದವರು. ಸ್ನೇಹಿತರೆ, ಆಮೇಲೆ ಇನ್ನೊಂದು, ನಿಮಗೇನಾದರೂ ಜಾಸ್ತಿ ಜೀರ್ಣಕ್ರಿಯೆ ಆಗ್ತಿಲ್ಲ, ಹೊಟ್ಟೆ ನೋವು, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ತುಂಬ ಅಲರ್ಜಿ ಆಗ್ತಿದೆ, ಹೊಟ್ಟೆ ಏನು ಊಟ ಮಾಡೋದು ಜೀರ್ಣ ಆಗ್ತಿಲ್ಲ ಅಂದಾಗ ಸ್ನೇಹಿತರೆ, ಈ ಪಪ್ಪಾಯಿ ಇದೆ ನೋಡಿ, ಈ ಪಪ್ಪಾಯಿ ನಮ್ಮ ಮನೇಲಿ ಕುಯ್ತಿರಲ್ಲ, ಕುಯ್ದುಬಿಟ್ಟು ಬೀಜ ಬಿಸಾಕಬೇಡಿ, ಬೀಜ ಸಮೇತವಾಗಿ ಸೇವನೆ ಮಾಡಬೇಕು. ಅಂದರೆ ಬೀಜ ಸಮೇತವಾಗಿ ಹಾಕ್ಕೊಂಡು ತಿನ್ನೋದ್ರಿಂದ ಹೊಟ್ಟೆಲಿರುವ ಜಂತುಗಳು, ಗ್ಯಾಸ್ಟ್ರಿಕ್ಕು, ಅಸಿಡಿಸಿ ಎಲ್ಲ ಕ್ಲಿಯರ್ ಆಗುತ್ತೆ, ಮತ್ತು ಹೊಟ್ಟೆನೂ ಕೂಡ ಶುದ್ಧಿ ಆಗುತ್ತೆ, ಮತ್ತು ಮೋಷನ್ಸು ಕ್ಲೀನಾಗಿ ಆಗುತ್ತೆ ಸ್ನೇಹಿತರೆ. ಬೆಳೆಯೋದು ಮೋಷನ್ಸು ಕ್ಲೀನಾಗಿ ಆಗುತ್ತೆ, ಮತ್ತು ಆರೋಗ್ಯಕರವಾದ ಒಂದು ಪಪ್ಪಾಯಿಯ ಅನುಕೂಲತೆಗಳು, ತುಂಬ ಅನುಕೂಲತೆ ತುಂಬ ಇದೆ ಸ್ನೇಹಿತರೆ ಪಪ್ಪಾಯಲ್ಲಿ. ಮುಖ್ಯವಾಗಿ ಬಿಳಿ ರಕ್ತ ಕಣಗಳು ಕೌಂಟಿಂಗ್ ಜಾಸ್ತಿ ಆಗಬೇಕಂದ್ರೆ ಈ ಪಪ್ಪಾಯಿ ತಿನ್ನಬೇಕು. ಮತ್ತು ಬಾಡಿಯಲ್ಲಿ ಕೋಲ್ಡ್ ಆಗಿದ್ದರೆ ಪಪ್ಪಾಯಿನ ತಿನ್ನಬೇಕು, ಹೀಟ್ ಆಗುತ್ತೆ, ಮತ್ತು ಶುಗರ್ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಮತ್ತು ನೋಡಿ, ಒತ್ತಡ ಮತ್ತು ಎಲ್ಲನೂ ಕೂಡ ಫಂಕ್ಷನ್ಸ್ ಚೆನ್ನಾಗಾಗುತ್ತೆ. ಮತ್ತು ಪಪ್ಪಾಯಲ್ಲಿ ನೋಡ್ದಂಗೆ ಸ್ನೇಹಿತರೆ, ನಿಮಗೆ ಗ್ಯಾಸ್ಟ್ರಿಕ್ ಅಲರ್ಜಿ ಇದ್ರೂ ಪಪ್ಪಾಯಲ್ಲಿನ ಬೀಜದ ಸಮೇತವಾಗಿ ತಿಂದರೆ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ, ಮತ್ತೆ ಹೊಸ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಇದರ ಉಪಯೋಗವನ್ನು ಮಾಡ್ಕೊಳ್ಳಿ, ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವೇಂದ್ರ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.